ಗಜ್ವಾಯಿ ಹಿಂದ್ ಅದರ ಉದ್ದೇಶವೇ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡೋದು. ಅದರ ಪರಿಣಾಮವಾಗಿಯೇ ನಮ್ಮ ಗಾಂಧಾರವನ್ನು ಕತ್ತರಿಸಿ ಅಫ್ಘಾನಿಸ್ತಾನ ಮಾಡಿದ್ರು. ಅದರ ಪರಿಣಾಮವಾಗಿಯೇ ಪಾಕಿಸ್ತಾನ ಅಂತಕ್ಕಂಥ ಹೊಸ ರಾಷ್ಟ್ರವನ್ನು ನಾವು ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀವಿ ಅಂತ ಮಾಡಿದ್ರು. ಅವರ ಉದ್ದೇಶ ಅವರಲ್ಲಿ ಕನ್ಫ್ಯೂಷನ್ ಇಲ್ಲ. ನಮ್ಮ ಕೆಲವರು ಜಾತ್ಯತೀತ ಹೆಸರಿನಲ್ಲಿ ಹಿಂದೂಗಳಿಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅದಕ್ಕೆ ನಾನು ಅವರೆಲ್ಲರಿಗೂ ಹೇಳೋದಿಷ್ಟೇ, ಡಾಕ್ಟರ್ BR ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನ್ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕವನ್ನು ಓದಬೇಕು. ಅವರು ಆ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಯಾವ್ಯಾವ ಪೇಜ್ನಲ್ಲಿ ಏನು ಹೇಳಿದ್ದಾರೆ ಅಂತಲೂ ನನ್ನ ಹತ್ರ ಇದೆ ಮಾಹಿತಿ. ಅದನ್ನು ಓದಬೇಕು. ಆವಾಗ ಮಾತ್ರ ಯಾರಿಗೂ ಯಾವುದೇ ಕನ್ಫ್ಯೂಷನ್ ಇರಲ್ಲ. ಇಲ್ಲದೇ ಇದ್ದರೆ ಕನ್ಫ್ಯೂಷನ್ನಲ್ಲೇ ಇರ್ತಾರೆ. ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಬರೆದಿರೋದು ಪಾಕಿಸ್ತಾನ್ ಆರ್ ದ ಪಾರ್ಟಿಷನ್ ಆಫ್ ಇಂಡಿಯಾ, ಪುಟ ಸಂಖ್ಯೆ 123. ಮುಸ್ಲಿಮರು ಭಾರತದಲ್ಲಿ ಯಾಕೆ ಅವ್ರನ್ನ ಶಿಫ್ಟ್ ಮಾಡಬೇಕು ಭಾರತದಿಂದ ಅಂತ ಅವ್ರು ಹೇಳ್ತಾರೆ. ಪುಟದ ಸಂಖ್ಯೆ 125. ಮುಸ್ಲಿಮರು ಭಾರತಕ್ಕೆ ಬೆದರಿಕೆಯಾಗಿಯೇ ಉಳಿಯುತ್ತಾರೆ ಮತ್ತು ಭಾರತದಲ್ಲಿ ಕೋಮು ಗಲಭೆಗಳನ್ನು ಸೃಷ್ಟಿಸುತ್ತಾ ಇರುತ್ತಾರೆ. ನಾನು ಹೇಳಿರೋದಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರು. ಬುರ್ಕಾದ ಬಗ್ಗೆನೂ ಹೇಳಿದ್ದಾರೆ, ನಾನು ಇಲ್ಲಿ ಉಲ್ಲೇಖ ಮಾಡಲ್ಲ. ಪುಟ ಸಂಖ್ಯೆ 231ರಲ್ಲಿ ಬುರ್ಕಾ ಕುರಿತಂತೆ ಅವರು ಹೇಳಿದ್ದಾರೆ. ಆಮೇಲೆ 233, 234 ಪುಟ ಸಂಖ್ಯೆ, ಹೇಗೆ ಮುಸ್ಲಿಮರು ಸಮಾಜ ಸುಧಾರಣೆ ಮತ್ತು ವಿಜ್ಞಾನದ ಪ್ರಬಲ ವಿರೋಧಿಗಳು ಅನ್ನೋದನ್ನು ಇವರು ಹೇಳ್ತಾರೆ. ಪುಟ ಸಂಖ್ಯೆ 294ರಲ್ಲಿ ಶರಿಯಾ ಕಾನೂನು, ಮುಸಲ್ಮಾನರು ಶರಿಯಾ ಕಾನೂನು ಭಾರತದ ಕಾನೂನು ಮತ್ತು ಸಂವಿಧಾನಕ್ಕಿಂತ ಮಿಗಿಲು ಅಂತ ಪರಿಗಣಿಸ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಸಮಾನ ನಾಗರಿಕ ಸಂಹಿತೆ ಅಂತ ಹೇಳಿದ್ರೆ ಇಲ್ಲ ನಮಗೆ ಶರಿಯಾ ಅಂತಾರೆ. ಅಂದರೆ ದೇ ಆರ್ ಥಿಂಕಿಂಗ್ ವಿ ಆರ್ ಎಬೋ ದ ಲಾ ಅಂತ, ನಾವು ಸಂವಿಧಾನಕ್ಕಿಂತ ಭಾಳ ದೊಡ್ಡವರು ಅಂತ ಅವ್ರು ಪರಿಗಣಿಸೋದ್ರಿಂದ. ಪುಟ ಸಂಖ್ಯೆ 297, ಭಾರತದಲ್ಲಿ ಅಶಾಂತಿ ಸೃಷ್ಟಿಸಲು ಕೋಮು ಗಲಭೆಗಳನ್ನು ಸೃಷ್ಟಿಸಲೇ ಇರುತ್ತಾರೆ. ಅಂದರೆ ಕಮ್ಯುನಲ್ ಕ್ಲಾಸ್ನ ಆಗಾಗ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ಅಂತ. ಅದು ನಾಗಮಂಗಲ ಘಟನೆನೂ ಒಂದು ಉದಾಹರಣೆ. ಇಂಥ ಸಾವಿರ ಉದಾಹರಣೆಗಳು ಸ್ವತಂತ್ರ ನಂತರದ ಭಾರತದಲ್ಲಿ ಸಿಗ್ತವೆ. ಪುಟ ಸಂಖ್ಯೆ 303, ಭಾರತದಲ್ಲಿ ಹಿಂದೂಗಳ ಸರ್ಕಾರವನ್ನು ಮುಸಲ್ಮಾನರು ಯಾವತ್ತಿಗೂ ಒಪ್ಪಿಕೊಳ್ಳುವುದಿಲ್ಲ. ಪುಟ ಸಂಖ್ಯೆ 332, ಅವ್ರ ದೇಶಭಕ್ತಿಯನ್ನು ಪ್ರಶ್ನೆ ಮಾಡಿ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ನಿಮಗೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ. ಗೂಗಲ್ನಲ್ಲಿ ಇಂಗ್ಲೀಷ್ ಆವೃತ್ತಿ ಇದೆ. ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಈ ಪುಟ ಸಂಖ್ಯೆಯಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ. ಆವಾಗ ಆ ಪುಣ್ಯಾತ್ಮ ಎಷ್ಟು ದೂರದೃಷ್ಟಿಯಿಂದ ಇವೆಲ್ಲವನ್ನು ಅಧ್ಯಯನ ಮಾಡಿದ್ರು ಅನ್ನೋದು ಅರ್ಥ ಆಗುತ್ತೆ. ಬಹುಶಃ ಏನಾದರೂ ಇವತ್ತು ಅಂಬೇಡ್ಕರ್ ಅವರು ಆ ಮಾತು ಹೇಳಿದರೆ ಅಂಬೇಡ್ಕರ್ ಅವ್ರನ್ನೂ ಕೋಮುವಾದಿ ಅಂತ ಹೇಳಿಬಿಡೋರು.